ಜೀವನ ಕೆಲವೊಮ್ಮೆ ವಿಚಿತ್ರ ಅನ್ಸುತ್ತೆ. ತಿಂಗ್ಳಾನುಗಟ್ಲೆ ನಿಮ್ಮನ್ನ ಇಗ್ನೋರ್ ಮಾಡಿದ್ದ ವ್ಯಕ್ತಿ ಇದ್ದಕ್ಕಿದ್ದಾಗೆ ಮತ್ತೆ ಕಾಣಿಸ್ಕೋತಾರೆ. ಮತ್ತೆ ನಿಮ್ ಕೈಯಲ್ಲಿ ಯೋಚನೆ ಮಾಡದೇ ಇರೋದಕ್ಕೆ ಸಾಧ್ಯ ಇಲ್ಲ. ಈಗ ಯಾಕೆ ಬಂದ್ರು? ಎಲ್ಲ ಮರ್ತು ಇನ್ನೇನು ಹೀಲ್ ಆಗೋ ಟೈಮಲ್ಲೇ ಯಾಕೆ ಅಂತ. ಕೊನೆವರೆಗೂ ನನ್ನ ಜೊತೆಲಿರಿ. ಯಾಕಂದ್ರೆ ಇವತ್ ನೀವು ಕೇಳೋ ವಿಷಯ ನಿಮ್ ಜೀವನಕ್ಕೆ ಮತ್ತೆ ವಾಪಸ್ ಬರೋದನ್ನ ನೀವು ನೋಡೋ ರೀತಿನೇ ಬದಲಾಗ್ಬೋದು. ನಂಬರ್ 1. ದೇ ರಿಯಲೈಸ್ಡ್ ನೋ ಒನ್ ಲವ್ಡ್ ದೆಮ್ ದ ವೇ ಯು ಡಿಡ್. ನಿಜವಾದ ಪ್ರೀತಿ ಅಪರೂಪ. ಇಲ್ಲಿ ಎಲ್ರೂ ಪ್ರಾಮಾಣಿಕತೆಯಿಂದ ಇರೋದಿಲ್ಲ, ಹೃದಯದಿಂದ ಕೇಳೋದಿಲ್ಲ ಅಥವಾ ಕಷ್ಟಗಳು ಬಂದಾಗ ಜೊತೆಲಿರೋದಿಲ್ಲ. ನೀವವರಿಗೆ ಕೊಟ್ಟಿದ್ದು ಕೇವಲ ಅಟೆನ್ಷನ್ ಮಾತ್ರ ಅಲ್ಲ. ನೀವವರಿಗೆ ಸೇಫ್ಟಿ ಕೊಟ್ರಿ, ಕಂಫರ್ಟ್ ಕೊಟ್ರಿ, ಸಪೋರ್ಟ್ ಮಾಡಿದ್ರಿ, ಕನ್ಸಿಸ್ಟೆನ್ಸಿ ಕೊಟ್ರಿ. ಇದೆಲ್ಲದೂ ಕೂಡ ಬೇರೆ ಕಡೆನೂ ಸಿಗುತ್ತೆ ಅಂತ ಅವರು ಭಾವಿಸಿದ್ರು. ಆದ್ರೆ ಜೀವನ ಅವರಿಗೆ ಬೇರೆ ರೀತಿನೇ ತೋರಿಸ್ತು. ಯಾರೂ ಅವರನ್ನ ನಿಮ್ಮ ರೀತಿ ನೋಡ್ಲಿಲ್ಲ. ಅವರ ಸೈಲೆನ್ಸ್ನ ಯಾರೂ ಅರ್ಥ ಮಾಡ್ಕೊಂಡ್ಲಿಲ್ಲ. ಯಾರೂ ಅವರಿಗೆ ಶಾಂತಿ ತಂದ್ಕೊಡ್ಲಿಲ್ಲ ಒಂದು ದಿನದವರೆಗೆ. ಆಗ ನಿಮ್ಮ ನೆನಪು ಅವರಿಗೆ ಅಲೆಗಳಂತೆ ಅಪ್ಪಳಿಸಿದ್ವು. ಅವರು ವಾಪಸ್ ಬಂದ್ರು. ನೀವು ಪರಿಪೂರ್ಣರಾಗಿದ್ರಿಂದ ಅಲ್ಲ, ನಿಮ್ಮ ಪ್ರೀತಿ ನಿಜವಾಗಿದ್ರಿಂದ. ನಂಬರ್ 2. ಟೈಮ್ ಥಾಟ್ ದೆಮ್ ವಾಟ್ ಯು ಆಲ್ರೆಡಿ ನೋ. ಅವರು ನಿಮ್ಮನ್ನ ಇಗ್ನೋರ್ ಮಾಡಿದಾಗ ಅವರಿಗೆ ತುಂಬಾ ಆಪ್ಷನ್ಸ್ ಇದೆ ಅಂತ ನಂಬಿದ್ರು. ಅವ್ರು ಅನ್ಕೊಂಡಿದ್ರು ನಿಮ್ಮನ್ನ ಬಿಟ್ಟು ಹೋಗೋದು ಸುಲಭ ಅಂತ. ಅವ್ರು ಭಾವಿಸಿದ್ರು ನೀನಿಲ್ದೇ ಇರೋ ಜೀವನ ಬೆಟರ್ ಆಗಿರುತ್ತೆ ಅಂತ. ಆದ್ರೆ ಸಮಯಕ್ಕೆ ಸತ್ಯವನ್ನ ಬಹಿರಂಗಪಡಿಸೋ ಒಂದು ಮಾರ್ಗ ಇದೆ. ನಿನ್ನ ಆಬ್ಸೆನ್ಸ್ ನಿನ್ನ ಪ್ರೆಸೆನ್ಸ್ಗಿಂತ ಜೋರಾಯ್ತು. ನಿನ್ನ ಮಾತುಗಳಿಗಿಂತ ನಿನ್ನ ಮೌನನೇ ಹೆಚ್ಚು ಭಾರವಾಯ್ತು. ನಿಮ್ಮ ಅಂತರ ವಿಷಾದಕ್ಕೆ ತಿರುಗ್ತು. ಆಗ್ಲೇ ಅವರಿಗೆ ನಿಮ್ಮ ಮೌಲ್ಯ ಏನು ಅನ್ನೋದು ಗೊತ್ತಾಯ್ತು. ಮತ್ತೆ ಅವರು ವಾಪಸ್ ಬಂದಿದ್ದು ಇದರಿಂದಾನೆ. ನಂಬರ್ 3. ದೇ ಮಿಸ್ಡ್ ಹೂ ದೇ ಯೂಸ್ ಟು ಬಿ ವೆನ್ ದೇ ವರ್ ವಿತ್ ಯು. ಜನ ಮಿಸ್ ಮಾಡ್ಕೊಳ್ಳೋದು ನಿಮ್ಮನ್ನ ಮಾತ್ರ ಅಲ್ಲ. ಕೆಲವೊಮ್ಮೆ ನೀವವರ ಜೀವನದಲ್ಲಿದ್ದಾಗ ಅವರು ಹೇಗಿದ್ರೋ ಅದನ್ನು ಕೂಡ ಮಿಸ್ ಮಾಡ್ಕೋತಾರೆ. ಅವರು ವಿಭಿನ್ನವಾಗಿ ನಗ್ತಿದ್ರು ನಿಮ್ ಜೊತೆ. ದೇ ಫೆಲ್ಟ್ ಅಲೈವ್, ಅಂಡರ್ಸ್ಟುಡ್, ಹೋಪ್ಫುಲ್. ಆದ್ರೆ ನೀವವರನ್ನ ಬಿಟ್ಟು ಬಂದ್ಮೇಲೆ ಅವರ ಭಾವನೆಗಳು ಭಾರವಾದ್ವು, ಸಂಬಂಧಗಳು ಖಾಲಿಯಾದ್ವು, ದಿನಗಳು ಮಂದವಾದ್ವು. ಅವರು ತಮ್ಮನ್ನ ತಾವೇ ಕೇಳ್ಕೊಂಡ್ರು, ನಾನವ್ರ ಜೊತೆ ಮಾತ್ರ ಯಾಕಷ್ಟು ಸಂತೋಷವಾಗಿದ್ದೆ ಅಂತ. ಯಾರಾದ್ರೂ ನೀವವರ ಅತ್ಯುತ್ತಮ ಸ್ವಭಾವವನ್ನ ಹೊರಗಡೆ ತಂದಿದ್ದೀರಾ ಅಂತ ಅರ್ಥಕೊಂಡಾಗ ಅವರು ವಾಪಸ್ ಬರ್ತಾರೆ. ಜೀವನ ಅವರಿಗೆ ಬಲವಂತ ಮಾಡಿದ್ರಿಂದ ಅಲ್ಲ, ಅವರ ಆತ್ಮ ನಿಮ್ಮ ಆತ್ಮವನ್ನ ನೆನಪು ಮಾಡ್ಕೊಂಡಿದ್ರಿಂದ. ನಂಬರ್ 4. ದೇ ಫೈನಲಿ ಫೆಲ್ಟ್ ದ ಸೇಮ್ ಹರ್ಟ್ ದೇ ಒನ್ಸ್ ಕಾಸ್ಡ್ ಯು ದಿಸ್. ಯೂನಿವರ್ಸ್ ವಿಷಯಗಳನ್ನ ಬ್ಯಾಲೆನ್ಸ್ ಮಾಡೋದು ಹೀಗೇನೆ. ಅವರು ನಿಮ್ಮನ್ನ ಇಗ್ನೋರ್ ಮಾಡಿದ್ರು, ನಿಮ್ಮನ್ನ ಕಾಯೋ ರೀತಿ ಮಾಡಿದ್ರು, ನಿಮ್ಮ ಮೌಲ್ಯದ ಬಗ್ಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳೋ ರೀತಿ ಮಾಡಿದ್ರು. ಮತ್ತೆ ನಿಧಾನವಾಗಿ ಜೀವನ ಅವರಿಗೆ ಅದೇ ನೋವನ್ನ ಕೊಡ್ತು. ಅವರನ್ನ ಯಾರೋ ಒಬ್ರು ಇಗ್ನೋರ್ ಮಾಡಿದ್ರು, ತುಂಬಾ ಹಗುರವಾಗಿ ತಗೊಂಡ್ರು. ಅಂಡ್ ದೇ ಫೆಲ್ಟ್ ಎಮೋಷನಲ್ ಎಂಪ್ಟಿನೆಸ್. ಮತ್ತೆ ಆ ಕ್ಷಣದಲ್ಲಿ ಅವರು ನಿಮಗೆ ಹೋಗಿದ್ದೇನು ಅಂತ ಅವರಿಗೆ ಅರ್ಥ ಆಯ್ತು. ಆ ರಿಯಲೈಸೇಷನ್ ಇದೆಯಲ್ಲ, ಅದೇ ಅವರನ್ನ ಮತ್ತೆ ಹಿಂದೆ ತಿರುಗಿ ನೋಡೋ ರೀತಿ ಮಾಡುತ್ತೆ. ಅಪರಾಧ ಪ್ರಜ್ಞೆಯಿಂದಲ್ಲ, ರೆಕಗ್ನಿಷನ್ನಿಂದ. ನಂಬರ್ 5. ಯುವರ್ ಎನರ್ಜಿ ಸ್ಟಿಲ್ ಪುಲ್ಸ್ ದೆಮ್. ಇಲ್ಲಿ ಕೆಲವು ಸಂಪರ್ಕಗಳು ಆಧ್ಯಾತ್ಮಿಕವಾಗಿರ್ತವೆ. ಅಂತರ ಅವನ್ನ ಮುರಿಯೋದಕ್ಕೆ ಸಾಧ್ಯ ಇಲ್ಲ. ಮೌನ ಅವನ್ನ ಅಳಿಸೋಕೆ ಸಾಧ್ಯ ಇಲ್ಲ. ಕಾಲ ಅವನ್ನ ನಾಶ ಮಾಡೋಕೆ ಸಾಧ್ಯ ಇಲ್ಲ. ಅವರು ಇದ್ದಕ್ಕಿದ್ದಾಗೆ ನಿಮ್ ಕಡೆ ಅಟ್ರಾಕ್ಟ್ ಆಗ್ತಾರೆ. ಯಾವುದೇ ಕಾರಣ ಇಲ್ಲ, ಯಾವುದೇ ಲಾಜಿಕ್ ಇಲ್ಲ, ಕೇವಲ ಶಾಂತವಾದ ಸೆಳೆತ. ನಿಮ್ಮ ಉಪಸ್ಥಿತಿ ಅವ್ರು ಒಪ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಅವರನ್ನ ರೂಪಿಸಿದ್ರಿಂದ. ನಿಮ್ಮ ಪ್ರೀತಿ ಅವರ ಭಾವನಾತ್ಮಕ ಗುರುತಿನ ಭಾಗವಾಯಿತು. ಅದಕ್ಕಾಗಿಯೇ ಅವರು ವಾಪಸ್ ಬಂದ್ರು. ನಂಬರ್ 6. ದೇ ರಿಯಲೈಸ್ಡ್ ಯು ಆರ್ ನಾಟ್ ರೀಪ್ಲೇಸಬಲ್. ಜನ ನಮ್ಮನ್ನ ಬಿಟ್ಟೋಗೋದು ಅವರಿಗಿನ್ನೂ ಬೆಟರ್ ಆಗಿರೋರು ಸಿಗ್ತಾರೆ ಅಂತ ಭಾವಿಸಿ. ಆದ್ರೆ ಇಲ್ಲಿ ಬೆಟರ್ ಅನ್ನೋದು ಅಸ್ತಿತ್ವದಲ್ಲಿಲ್ಲ. ಓನ್ಲಿ ಡಿಫರೆಂಟ್. ಯು ಆರ್ ಯುನೀಕ್. ನಿಮ್ಮ ತಾಳ್ಮೆ, ನಿಮ್ಮ ಸಾಫ್ಟ್ ರಿಪ್ಲೈಸ್, ನಿಮ್ಮ ನಿಷ್ಠೆ, ಅದನ್ನೆಲ್ಲ
ಅವರು ಬೇರೆಯವರಲ್ಲೂ ಹುಡುಕಿದ್ರು ಮತ್ತೆ ಫೇಲ್ ಆದ್ರು. ಆ ಎಂಪ್ಟಿನೆಸ್ ಅವರನ್ನ ಮತ್ತೆ ವಾಪಸ್ ಕರ್ಕೊಂಡು ಬಂತು. ನಂಬರ್ 7, ಸೀಯಿಂಗ್ ಯು ಮೂವ್ ಆನ್ ಟೆರಿಫೈಡ್ ದೆಮ್. ನೀವು ಬೆನ್ನಟ್ಟೋದನ್ನ ನಿಲ್ಲಿಸಿದ, ಕೇಳೋದನ್ನ ನಿಲ್ಲಿಸಿದ, ಅವರ ಅಗತ್ಯವನ್ನ ನಿಲ್ಲಿಸಿದ ಕ್ಷಣನೇ ಅವರ ಹೃದಯ ಗಾಬರಿ ಆಯಿತು. ನೀವು ಶಾಶ್ವತವಾಗಿ ದೂರ ಸರಿಯೋದನ್ನ ಅವರು ಫೀಲ್ ಮಾಡಿದ್ರು. ನಿನ್ನ ಮೌನ ಇದ್ದಕ್ಕಿದ್ದಾಗೆ ಅವರ ಉಪಸ್ಥಿತಿಗಿಂತ ಜೋರಾಯಿತು. ಆ ಭಯ ಅವರನ್ನ ಎಚ್ಚರಗೊಳಿಸ್ತು. ಮತ್ತೆ ಇದರಿಂದಾನೇ ಅವರು ವಾಪಸ್ ಬಂದಿದ್ದು. ನಂಬರ್ 8, ಯು ಆರ್ ಹೋಮ್ ಅಂಡ್ ಎವ್ರಿಥಿಂಗ್ ಎಲ್ಸ್ ವಾಸ್ ಟೆಂಪರರಿ. ತಾತ್ಕಾಲಿಕ ಜನರಿಂದಾನೇ ತುಂಬಿರೋ ಈ ಜಗತ್ತಲ್ಲಿ ಶಾಶ್ವತ ಅಂತ ಭಾವಿಸೋ ಒಂದೇ ಒಂದು ವಿಷಯ ನೀವು. ಆದ್ರೆ ಅವರದನ್ನ ತುಂಬಾ ಲೇಟಾಗಿ ಅರ್ಥ ಮಾಡ್ಕೊಂಡ್ರು. ಹೊರಗಿನ ಜೀವನ ಅವರನ್ನ ನೋಯಿಸಿದ ನಂತರ ಅವರ ನಿಜವಾದ ಶಾಂತಿ ಎಲ್ಲಿದೆ ಅನ್ನೋದು ಅವರಿಗೆ ಅರ್ಥ ಆಯಿತು. ಯಾರಾದ್ರೂ ಮನೆಗೆ ವಾಪಸ್ ಬಂದಿದ್ದಾರೆ ಅಂದ್ರೆ ಜಗತ್ತು ಅವರನ್ನ ಗಾಯಗೊಳಿಸಿದ್ರಿಂದಾನೆ. ಫೈನಲ್ ಟ್ರೂತ್, ಎಲ್ಲ ಮೌನ, ದೂರ, ತಪ್ಪುಗಳ ನಂತರ ಅವರು ವಾಪಸ್ ಬರೋದಕ್ಕೆ ಒಂದು ನಿಜವಾದ ಕಾರಣ ಇದೆ. ಉಳಿಯೋದಕ್ಕಲ್ಲ, ಆದ್ರೆ ನಿಮ್ಗೆ ಕ್ಲಾರಿಟಿ ಕೊಡೋದಕ್ಕೆ, ನೀವೆಷ್ಟು ಸ್ಟ್ರಾಂಗ್ ಅನ್ನೋದನ್ನ ತೋರ್ಸೋದಕ್ಕೆ. ನೀವಿನ್ ಮುಂದೆ ಕಾಯ್ತಿದ್ದ, ಅಳ್ತಿದ್ದ, ಬೇಡ್ಕೊಂಡ ವ್ಯಕ್ತಿ ಅಲ್ಲ ಅಂತ ತೋರ್ಸೋದಕ್ಕೆ ಅವರು ವಾಪಸ್ ಬರ್ತಾರೆ. ಅದರಿಂದ ನೀವು ಫೈನಲಿ ನಿಮ್ಮ ಮೌಲ್ಯವನ್ನ ನೋಡ್ತೀರ. ಯಾಕಂದ್ರೆ ಸತ್ಯ ತುಂಬಾ ಸಿಂಪಲ್. ನೀವು ಅವ್ರನ್ನ ಕಳ್ಕೊಂಡಿಲ್ಲ, ಅವರು ನಿಮ್ಮನ್ನ ಕಳ್ಕೊಂಡ್ರು. ಹಾಗಾಗಿ ಯಾರಾದ್ರೂ ನಿಮ್ಮನ್ನ ಇಗ್ನೋರ್ ಮಾಡಿ ವಾಪಸ್ ಬಂದ್ರೆ ಭಯ ಪಡಬೇಡಿ. ಈ ವಿಶ್ವ ನಿಮ್ಗೆ ತೋರಿಸ್ತಿದೆ ನಿಮಗೆಷ್ಟು ಮೌಲ್ಯ ಇದೆ, ನೀವೆಷ್ಟು ಅಪರೂಪ, ನೀವೆಷ್ಟು ನಿಷ್ಠಾವಂತರು, ಎಷ್ಟು ನಿಜವಾದವರು ಅನ್ನೋದನ್ನ. ಮತ್ತೆ ಈಗ ಅವರನ್ನ ಅದೇ ಜಾಗದಲ್ಲಿ ಕೂರ್ಸೋದಕ್ಕೆ ಯೋಗ್ಯರ ಅನ್ನೋದು ನಿಮ್ಮ ಚಾಯ್ಸ್. ಅವರು ನಿಮ್ಗೆ ಹೋಗಿರೋದನ್ನೆಲ್ಲ ಒಂದು ಸಲ ನೆನ್ಪು ಮಾಡಿಕೊಂಡು ನಿರ್ಧಾರ ಮಾಡಿ. ಆಯ್ಕೆ ನಿಮ್ದು. ಈ ಪಾಡ್ಕಾಸ್ಟ್ ನಿಮ್ ಕಣ್ ತೆರೆಸಿದ್ರೆ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಒಂದು ಕಾಲದಲ್ಲಿ ನಿಮ್ಮನ್ನ ಇಗ್ನೋರ್ ಮಾಡಿ ಅವರು ಮತ್ತೆ ವಾಪಸ್ ಬಂದ್ರೆ ನೀವವರನ್ನ ಮತ್ತೆ ಒಪ್ಕೋತೀರಾ? ಮತ್ತೆ ಯಾಕೆ? ಕಮೆಂಟಲ್ಲಿ ತಿಳಿಸಿ. ಪ್ರತಿಯೊಬ್ಬರು ಕಮೆಂಟ್ನೂ ನೋಡ್ತೀನಿ.